2026 ಮಾರ್ಚ್ 3 ಮಂಗಳವಾರ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ 2026ರಲ್ಲಿ ಹೋಳಿ ಹುಣ್ಣಿಮೆ ಹಾಗೂ ಕೇತುಗ್ರಸ್ತ ಚಂದ್ರಗ್ರಹಣ ಒಟ್ಟಿಗೆ ಸಂಭವಿಸಿರೋದ್ರಿಂದ ನಮ್ಮ ಭಾರತದಲ್ಲೂ ಕೂಡ ಚಂದ್ರಗ್ರಹಣದ ಗೋಚರ ಇದೆ. ಹಾಗಾಗಿ ಈ ಒಂದು ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಬೇಕು. ಯಾಕಂತ ಹೇಳಿದ್ರೆ ಹೋಳಿ ಹುಣ್ಣಿಮೆ ದಿನ ಯಾವ ಮಂತ್ರವನ್ನ ಪಾರಾಯಣ ಮಾಡಬೇಕು, ಹಾಗೆಯೇ ಚಂದ್ರಗ್ರಹಣದಿಂದ ಯಾವ ಮಂತ್ರವನ್ನ ಪಠಿಸಿದರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗುವುದು ಅಂತ ನಾವು ತಿಳಿಸ್ಕೊಡ್ತೀವಿ. ಗ್ರಹಣದ ಸಮಯ ಹೀಗಿದೆ: ಸ್ಪರ್ಶಕಾಲ ಮಧ್ಯಾಹ್ನ 3:20ಕ್ಕೆ, ಮಧ್ಯಕಾಲ ಸಂಜೆ 5:04, ಹಾಗೆ ಮೋಕ್ಷಕಾಲ ರಾತ್ರಿ 6:47. ಸೂರ್ಯೋದಯದಿಂದ ವೇದಕಾಲ ಪ್ರಾರಂಭ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ಗರ್ಭಿಣಿಯರಾಗಲಿ, ಮಕ್ಕಳು, ವೃದ್ಧರು, ಹಾಗೆ ಆರೋಗ್ಯದಲ್ಲಿ ಯಾವುದೇ ಒಂದು ಸಮಸ್ಯೆ ಇರೋರು ಮಧ್ಯಾಹ್ನ 2:30ಕ್ಕೆ ನೀವು ಊಟವನ್ನು ಮುಗಿಸ್ಕೋಬೇಕು. ಇನ್ನು ವಿಶೇಷವಾಗಿ ಅನಾರೋಗ್ಯದಲ್ಲಿ ಯಾರು ಬಳಲ್ತಿದ್ರೆ ಗ್ರಹಣ ಸ್ಪರ್ಶಕ್ಕೂ ಮುಂಚೆನೆ ನೀವು ಸಾಯಂಕಾಲ 5:46 ತನಕ ಔಷಧಿ ಅಥವಾ ಯಾವುದೇ ಒಂದು ಉಪಹಾರವನ್ನು ನೀವು ಸೇವಿಸಬಾರ್ದು. ಇನ್ನು ಈ ಗ್ರಹಣವು ಪೂರ್ವ ನಕ್ಷತ್ರ ಸಿಂಹ ರಾಶಿಯಲ್ಲಿ ಸಂಭವಿಸುವುದರಿಂದ ಈ ನಕ್ಷತ್ರದವರು ಅನಿಷ್ಟ ಫಲ ಇರುವಂತಹ ರಾಶಿಯವರು. ಹಾಗೆಯೇ ಗ್ರಹಣದಲ್ಲಿ ಶಾಂತಿ, ಜಪ, ತಪ, ದಾನ ಕಡ್ಡಾಯವಾಗಿ ನೀವು ಮಾಡಬೇಕು. ಹಾಗಾದ್ರೆ ರಾಶಿ ಫಲಿತಾಂಶ ಯಾವ ರೀತಿಯಾಗಿದೆ ಈ ವರ್ಷದ ಚಂದ್ರಗ್ರಹಣದಲ್ಲಿ ಅಂತ ನೋಡೋದಾದ್ರೆ, ಶುಭ ಫಲ ಬಂದು ತುಲಾ ರಾಶಿ, ಮಿಥುನ ರಾಶಿ, ವೃಶ್ಚಿಕ ರಾಶಿ ಹಾಗೆ ಮೀನರಾಶಿಗೆ ಇದೆ. ಇನ್ನು ಮಿಶ್ರ ಫಲ ಬಂದು ಮೇಷ, ಕರ್ಕ, ಕುಂಭ ಹಾಗೂ ಧನು ರಾಶಿಗೆ. ಇನ್ನು ಅನಿಷ್ಟ ಫಲ ಅಂತಂದ್ರೆ ವೃಷಭ ರಾಶಿ, ಮಕರ ರಾಶಿ, ಸಿಂಹ ರಾಶಿ ಹಾಗೂ ಕನ್ಯಾ ರಾಶಿಯವರಿಗಿದೆ. ಭಗವಂತನ ಒಂದು ಕೃಪಾಕಟಾಕ್ಷ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಯಾವುದೇ ಒಂದು ಅನಿಷ್ಟ ಫಲ ಆಗಿರಲಿ ಅಥವಾ ದರಿದ್ರವಾಗಿರಲಿ ಆದಷ್ಟು ಬೇಗನೆ ಹೋಗುತ್ತೆ. ಹಾಗಾಗಿ ವೃಷಭ, ಮಕರ, ಸಿಂಹ, ಕನ್ಯಾ ರಾಶಿಯವರು ನೀವು ಭಯ ಪಡುವಂತ ಅಗತ್ಯವಿಲ್ಲ. ಯಾಕಂತ ಹೇಳಿದ್ರೆ ಗ್ರಹಣ ಸಮಯದಲ್ಲಿ ನೀವು ಭಗವಂತನ ನೀವು ನಾಮಸ್ಮರಣೆಯನ್ನ ಮಾಡಿ, ಇನ್ನು ವಿಶೇಷವಾಗಿ ಪ್ರತಿಯೊಬ್ಬ ರಾಶಿಯವರು ಹಾಗೂ ಪ್ರತಿಯೊಬ್ಬ ಮನುಷ್ಯ ಕುಲದವರು ಚಂದ್ರಗ್ರಹಣ ದಿನದಂದು ಈ ಒಂದು ಮಂತ್ರವನ್ನ ಪಾರಾಯಣ ಮಾಡಬೇಕು. ಯಾಕಂತ ಹೇಳಿದ್ರೆ ಗ್ರಹಣ ಸಮಯದಲ್ಲಿ ನಾವು ಭಗವಂತನನ್ನ ನಾಮಸ್ಮರಣೆ ಮಾಡಬೇಕು. ಇನ್ನು ವಿಶೇಷವಾಗಿ ಗ್ರಹಣ ಜಪ ಮಂತ್ರವನ್ನ ನೀವು ಪಾರಾಯಣ ಮಾಡಬೇಕು. ಮಂತ್ರ ಹೀಗಿದೆ: ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಮತ್ತೊಮ್ಮೆ ತಿಳಿಸ್ಕೊಡ್ತೀವಿ: ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಈ ಒಂದು ಮಂತ್ರವನ್ನ ಗ್ರಹಣ ಜಪ ಮಂತ್ರ ಅಂತ ಕರೀತಾರೆ. ವಿಶೇಷವಾಗಿ ಚಂದ್ರಗ್ರಹಣ ದಿನದಂದು ನಾವು ಈ ಮಂತ್ರವನ್ನ ಪಾರಾಯಣ ಮಾಡಬೇಕು. ಇದನ್ನ ನೀವು 21 ಬಾರಿ ಪಾರಾಯಣ ಮಾಡಿದ್ರೆ ಸಾಕು. ಹಾಗೇನೆ ಇದೆಲ್ಲ ಗ್ರಹಣ ದೋಷ ಎಲ್ಲ ಪರಿಹಾರ ಆಗ್ಬೇಕಂತ ಹೇಳಿದ್ರೆ ಗ್ರಹಣ ಮುಗಿದ ನಂತರ ನಾವು ನಮ್ಮ ಮನೆಯನ್ನ, ನಮ್ಮ ಮನಸ್ಸನ್ನ ಹಾಗೂ ನಾವು ಸ್ನಾನವನ್ನ ಮಾಡಿಕೊಂಡು ದೇವರ ಕೋಣೆಯನ್ನು ನಾವು ಸ್ವಚ್ಛವಾಗಿ ಇಡಬೇಕು. ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಗ್ರಹಣ ದಿನದಂದು ಸಂಜೆಯ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಭಗವಂತನ ಒಂದು ಕೃಪಾ ಕಟಾಕ್ಷಕ್ಕಾಗಿ ನೀವು ಭಾಗಿಯಾಗಬೇಕು. ನಾವು ಹೆಣ್ಮಕ್ಳು ಗ್ರಹಣ ಮಂಗಳವಾರ ಇರೋದ್ರಿಂದ ಕಳಶವನ್ನ ನಾವು ಕದಲಿಸುವ ಆಗೋದಿಲ್ಲ. ಹಾಗಾಗಿ ನೀವು ಗಂಜಲವನ್ನ ಅರ್ಪಿಸಿ ಮನೆಯನ್ನ ಶುದ್ಧಿ ಮಾಡಿಕೊಂಡು ಬುಧವಾರ ಬೆಳಿಗ್ಗೆ ಕಲಶವನ್ನ ನೀವು ಕದಲ್ಸ್ಕೊಂಡು ಮತ್ತೆ ದೇವರ ದೀಪವನ್ನ ಅಥವಾ ಪಾತ್ರೆಗಳಿದ್ರೆ ಅದನ್ನ ನೀವು ತೊಳೆದುಕೊಂಡು ನಂತರ ನೀವು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೋಬಹುದು. ಮಂಗಳವಾರ ಬೆಳಿಗ್ಗೆನೆ ನೀವು ಗ್ರಹಣ ಶುರುವಾಗಿಂತ ಮುಂಚೆನೆ ಪೂಜೆಯನ್ನು ಮಾಡ್ಕೋಬೇಕು. ಹಾಗೆ ಗ್ರಹಣದ ನಂತರ ಯಾವುದೇ ಕಾರಣಕ್ಕೂ ಕಳಸವನ್ನು ಕದಲಿಸ್ಬೇಡಿ ಅಥವಾ ದೇವರ ಸಾಮಗ್ರಿಗಳನ್ನ ನೀವು ತೊಳಿಬೇಡಿ. ಗಂಜಲ ಹಾಕಿ ಅದನ್ನ ಶುದ್ಧ ಮಾಡಿಕೊಂಡು ಪೂಜೆಯನ್ನು ಮಾಡಿ, ಅದಾದಮೇಲೆ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಅಥವಾ ಯಾವುದಾದ್ರೂ ನೀವು ಶಾಂತಿನ ಮಾಡಿಸೋದಾದರೆ ಮಾಡಿಸ್ಬೋದು, ದಾನ ಧರ್ಮಗಳನ್ನ ಮಾಡ್ಬೋದು. ಹಾಗೆ ಗ್ರಹಣದ ಮುಂದಿನ ದಿನ ಅಂದರೆ ಬುಧವಾರದ ಬೆಳಗ್ಗೆ ಜಾವದಲ್ಲಿ ನೀವು ಕಳಶವನ್ನು ಕದಲಿಸ್ಕೊಂಡು ದೀಪಗಳನ್ನಾಗಿರ್ಬೋದು, ದೇವರ ವಿಗ್ರಹಗಳಿದ್ದರೆ ನೀವು ಅದನ್ನ ತೊಳೆದು ಸ್ವಚ್ಛವಾಗಿಟ್ಕೊಂಡು ನೀವು ಬುಧವಾರ ಬೆಳಗಿಂದ ಸಂಜೆಯ ಒಳಗಡೆ ನೀವು ಯಾವುದೋ ಒಂದು ಶುಭ ಮುಹೂರ್ತದಲ್ಲಿ ಕಳಶವನ್ನು ನೀವು ಪ್ರತಿಷ್ಠಾಪನೆ ಮಾಡ್ಕೋಬೋದು. ಮಂಗಳವಾರದಂದು ಹೋಳಿ ಹುಣ್ಣಿಮೆ ಇರೋದರಿಂದ ಪ್ರತಿಯೊಬ್ಬರು ಕೂಡ ನಾನು ಈಗಾಗಲೇ ತಿಳಿಸಿದಾಗೆ ದೇವಸ್ಥಾನಕ್ಕೆ ಹೋಗಿ ದೇವರ ಒಂದು ಕೃಪಾ ಕಟಾಕ್ಷಕ್ಕಾಗಿ ನೀವು ಭಾಗಿಯಾಗಬೇಕು. ಅಂಥವರು ಮನೆಯಲ್ಲಿ ಕೂಡ ಪೂಜೆಯನ್ನು ಮಾಡಿದ ನಂತರ ಮನೆಯಲ್ಲೂ ಕೂಡ ಈ ಒಂದು ಮಂತ್ರವನ್ನು ನೀವು 21 ಬಾರಿ ಪಾರಾಯಣ ಮಾಡಿ. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಕೂಡ ನೀವು ಚಿನ್ಮುದ್ರೆಯೊಂದಿಗೆ ಭಗವಂತನನ್ನು ನೆನೆಸ್ಕೊಂಡು ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಲೇಬೇಕು. ಈ ಮಂತ್ರವನ್ನು ಯಾರೆಲ್ಲ ಪಾರಾಯಣ ಮಾಡ್ತಿರೋ ಆರೋಗ್ಯ ಸಮಸ್ಯೆ ಇದ್ದರೆ ಖಂಡಿತವಾಗಿಯೂ ಅವರಿಗೆ ಆರೋಗ್ಯ ಭಾಗ್ಯ ಸಿಗುತ್ತದೆ. ಹಾಗೆ ಯಾವುದೇ ಒಂದು ಕೀಲು ನೋವು, ಮೊಣಕೈ ನೋವು, ಮೊಣಕಾಲು ನೋವು ಇದ್ದರೆ ಖಂಡಿತವಾಗಿಯೂ ಆ ಎಲ್ಲ ಒಂದು ನೋವಿನಿಂದ ನೀವು ಹೊರಗೆ ಬರ್ತೀರಾ. ಇನ್ನು ವಿಶೇಷವಾಗಿ ನಮ್ಮ ಆರೋಗ್ಯ ಆಯುಷು ಕೂಡ ಹೆಚ್ಚಾಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಭಗವಂತನಾದ ಪರಮಾತ್ಮನ ನೆನೆಸ್ಕೊಂಡು ಈ ಮಂತ್ರವನ್ನು ಪಾರಾಯಣ ಮಾಡಿ. ಇದು ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕುಮ ಬಂಧನಾತ್
ಮೃತ್ಯೋರ್ಮೋಕ್ಷಿಯ ಮಾಮೃತಾತ್. ಈ ಮಂತ್ರವನ್ನು ನೀವು 21 ಬಾರಿ ಮನೆಯಲ್ಲೂ ಕೂಡ ಪಾರಾಯಣ ಮಾಡಿ. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಕೂಡ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಿ. ಭಗವಂತನು ನಿಮಗೆಲ್ಲ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀವಿ. ಹಾಗೆಯೇ ನಮ್ಮ JS ಮಂತ್ರಲೋಕವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಸಂಚಿಕೆಗಳೇ ವಿವಿಧವಾದಂತಹ ವಿಶೇಷವಾದಂತಹ ಮಂತ್ರಗಳನ್ನ ಶ್ಲೋಕಗಳನ್ನ ನಾವು ತಿಳಿಸ್ಕೊಡ್ತೀವಿ. ಅದು ಪ್ರತಿಯೊಬ್ಬರು ಕೂಡ ಒಳ್ಳೆಯದೇ ಮಾಡುತ್ತೆ. ಎಲ್ಲರಿಗೂ ಧನ್ಯವಾದಗಳು.